ನನ್ನ ಹೆಸರು ಉದಯ ಭಾಸ್ಕರಿ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಹಳೇವತಿ ಗ್ರಾಮ ಪಂಚಾಯತಿ. ನಾನು ಉನ್ನತಿ ಟ್ರೈನಿಂಗಿಗೆ ಬಂದಿದ್ದು NRLM ಯೋಜನೆಯಿಂದ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದು 5 ದಿನಗಳ ತರಬೇತಿಯನ್ನು ತಗೊಂಡಿದ್ದೀನಿ. ಇಲ್ಲಿಯವರೆಗೂ 5 ದಿನಗಳ ತರಬೇತಿಯಲ್ಲಿ ನಾನು ಕಲ್ಕೊಂಡಿರೋದು, ಮೊದಲನೇ ದಿನದಲ್ಲಿ ನಾನು ಸ್ವಚ್ಛತೆ, ಸಮಯ ಪಾಲನೆ ಮತ್ತು ಆದಾಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ. ಒಂದು ದಿನದ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡು ನೆಕ್ಸ್ಟ್ ವ್ಯಾಪಾರ ಅಂದರೆ ಏನು, ವ್ಯಾಪಾರ ಎಲ್ಲಿ ಮಾಡಬೇಕು, ವ್ಯಾಪಾರ ಅಭಿವೃದ್ಧಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಕಲ್ಕೊಂಡಿದ್ದೀವಿ. ಮತ್ತು ನಾವು ಇಲ್ಲಿಯವರೆಗೂ ನಂದು ಉದಯ ಸಂಜೀವಿನಿ ಅಂತ ಫುಡ್ ಆ್ಯಂಡ್ ಆಂಧ್ರ ಪಿಕಲ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೇಳಿ ನಂದೊಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಇದೆ. ಅದನ್ನು ಯಾವ ರೀತಿ ಮಾಡ್ತಿದ್ನಂದರೆ, ಆದಾಯ ಬರ್ತಿತ್ತು, ಬಂಡವಾಳ ಹಾಕಿದ್ದೀನಿ, ಆದಾಯ ಬರ್ತಿತ್ತು, ಏನೋ ಮಾಡ್ತಿದ್ದೆ ಹೋಗ್ತಿದ್ದೆ ಅನ್ನೋ ರೀತಿಯಲ್ಲಿದ್ದೆ. ಇಲ್ಲಿ ಬಂದಮೇಲೆ ಆದಾಯ ಅಂದರೆ ಬಂದಿರೋದನ್ನ, ಬಂಡವಾಳ ಹಾಕಿರೋದ್ರಲ್ಲಿ ನಾವು ಅವತ್ತಿನ ದಿನ ಖರ್ಚು ಮಾರಾಟ ಮಾಡೋದ್ರಲ್ಲಿ ಬಂದಿರೋದನ್ನ ಆದಾಯ, ಅದರಲ್ಲಿ ಖರ್ಚನ್ನು ತೆಗೆದು ನಮ್ಮ ಕೂಲಿಯನ್ನು ಇನ್ಕ್ಲೂಡಿಂಗ್ ಸೇರಿಸ್ಬಿಟ್ಟು ಖರ್ಚನ್ನು ತೆಗೆದುಬಿಟ್ಟು ಉಳಿದಿರೋದನ್ನೇ ಉಳಿತಾಯ ಲಾಭ ಅಂತೇಳಿ ಹಾಕೋಬೇಕು ಅನ್ನೋದು ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಅದನ್ನೊಂದು ಕಲ್ತಿದ್ದೀನಿ. ಮತ್ತು ಕೂಡ ಈಗ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬೇಕಾದ ಮೆಟೀರಿಯಲ್ಸನ್ನು ಯಾವ ರೀತಿ ತಗೊಬರ್ಬೇಕು. ಈಗ ಒಂದೇ ಸಲ ಜಾಸ್ತಿ ಬಂಡವಾಳ ಹಾಕಿಬಿಟ್ಟು ಆದಾಯ ಕಡಿಮೆ ಆಗಿಬಿಟ್ಟಿದ್ನಂದ್ರೆ ಅದು ಕೂಡ ನಮಗೆ ನಷ್ಟನೂ ಉಂಟು ಮಾಡುತ್ತದೆ. ಆ ರೀತಿ ಆಗ್ಲಾರ್ದಂಗೆ ಅಲ್ಲಿವರೆಗೂ ಏನು ನಮ್ಮ ಅವಶ್ಯಕತೆಗೆ ಏನು ಬೇಕೋ ಅಷ್ಟು ತಗೊಂಡು ಮಾರಾಟ ಆದಾಯ ಮಾಡ್ಕೊಳ್ಳೋದನ್ನ ಕಲ್ಕೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಬಂದಮೇಲೆ GST, ನನ್ನ ಫುಡ್ಡಿಗೆ ಇದಕ್ಕೆ FSSAI ಉದ್ಯಮ ರಿಜಿಸ್ಟ್ರೇಷನ್ ಇತ್ತು. GST ಇರಲಿಲ್ಲ. GST ಮಾಡಿಸ್ಬೇಕು ಅಂತಂದರೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಎಲ್ಲರೂ ಹೇಳಿರೋ ಪ್ರಕಾರ ನಾನು GST ಅಂದರೆ ಲಕ್ಷಗಟ್ಟಲೆ ಆಗುತ್ತೆ, ಒಂದು ವೇಳೆ ನಮ್ದು ಅಷ್ಟೊಂದು ಟರ್ನ್ ಓವರ್ನ ಆಗ್ತಾ ಇಲ್ಲ, ಒಂದು ವೇಳೆ ಮಾಡಿಸಿದ್ನಂದರೆ ನಾವೇನಾದರೂ GST ರಿಟರ್ನ್ಸ್ ಮಾಡಬೇಕಂದ್ರೆ ನಮಗೆ ಭಾಳ ದುಡ್ಡು ಖರ್ಚಾಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತೇಳಿ ತಿಳ್ಕೊಂಡಿದ್ವಿ. ಶ್ರೀನಿವಾಸ್ ಸರ್ ಅವರಿಂದ ನಾವು GST 0 ಬಿಲ್ಸ್ ರಿಟರ್ನ್ಸನ್ನು ಕೊಡ್ಬೋದು ಅಂತೇಳಿ ಅವರಿಂದ ತಿಳ್ಕೊಂಡಿದ್ದೀವಿ. ಆನ್ಲೈನಲ್ಲಿ ನಮ್ಮದು ಯಾವ ರೀತಿ ಪ್ರಾಡಕ್ಟನ್ನು ಇಡಬೇಕು, ಅದೇ GST ಆದ ನಂತರ ಆನ್ಲೈನಲ್ಲಿ ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ನಂತರ ಇವರು ನಾಗವೇಣಿ ಮೇಡಮ್ ಅವರು ವ್ಯಾಪಾರ ಅಂದರೆ ಏನು, ವ್ಯಾಪಾರದ ಗುಣಲಕ್ಷಣಗಳೇನು, ವ್ಯಾಪಾರದಲ್ಲಿ ಉದ್ದಿಮೆದಾರರಿಗೆ ಇರಬೇಕಾದ ಲಕ್ಷಣಗಳು, ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಆದಾಯ ಮಾಡಬೇಕು, ಮತ್ತು ಗ್ರಾಹಕರ ಮನಸ್ಸನ್ನು ಯಾವ ರೀತಿ ಸೆಳಿಬೇಕು ಅನ್ನೋದನ್ನು ಹೇಳಿದ್ದಾರೆ. ಪ್ರಾಡಕ್ಟನ್ನು ಕೂಡ ಯಾವ ಶುಚಿ, ಶುಭ್ರ ಮತ್ತು ಪ್ಯಾಕೇಜಿಂಗು, ಲೇಬಲಿಂಗು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ತುಂಬ ಸವಿವರವಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನೂ ತುಂಬ ಹೇಳಿದ್ದಾರೆ, ತುಂಬ ಇನ್ನೂ ಕಲಿಯೋದು ಕೂಡ ಇದೆ ಅಂತೇಳಿ ಹೇಳ್ತಾ NRLMನವ್ರಿಗೂ ಮತ್ತು ಯುನಿಸೆಸ್ ಕಂಪ್ನಿಯವ್ರಿಗೂ ಮತ್ತು ಉನ್ನತಿಯವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.